ಬಂದೆ ಸ್ವಾಮಿ. ಮನೆ ಸ್ವಲ್ಪ ಸ್ವಚ್ಛ ಮಾಡ್ತಾ ಇದ್ದೆ. ಹೌದು, ನೀವೇನು ರೈತರ ಮೀಟಿಂಗ್ ಇದೆ ಅಂತ ಹೋಗಿದ್ರಲ್ಲ, ಏನಾಯ್ತು? ಹೌದು ಸೀತಾ, ಡಿ.ಸಿ ಆಫೀಸ್ಗಳೇ ಕೃಷಿ ಮಂತ್ರಿಗಳು ಆಗಮಿಸಿ ನಮ್ಮಂತ ರೈತರ ಆಗು ಹೋಗೋ ಬಗ್ಗೆ ವಿಚಾರಿಸಕತ್ತಿದ್ರು. ಅದರಲ್ಲಿ ನಮ್ಮಂತ ರೈತರ ಮುಖಂಡರನ್ನು ಕರೆಸಿ ರೈತರ ಆಗು ಹೋಗೋ ಬಗ್ಗೆ ವಿಚಾರಿಸಿಕೊಂಡಿದ್ರು. ಅವರ ಅಕೌಂಟಿಗೆ ಬೇಗ ಹಣ ಹಾಕಬೇಕಂತೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಬಂದಿವೆ. ಅಂದ್ರೆ ಮನೆ ಬೆಳೆ ನಾಶವಾದವ್ರಿಗೆ ಈ ನಮ್ಮ ಸರ್ಕಾರ ಏನಾದ್ರೂ ಪರಿಹಾರ ಕೊಡ್ತದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸೀತಾ, ಅವರ ಹೆಸರೇ ಪರಿಹಾರ. ಹೋದ ವಾರದಲ್ಲಿ ನೆರೆಹಾವಳಿ ಸಮಕ್ಷದಲ್ಲಿ ವರದಿ ಮಾಡಿಕೊಂಡ ಮುಖ್ಯಮಂತ್ರಿಗಳು ಸಂಪೂರ್ಣ ನಾಶವಾದ ಮನೆಗೆ 5 ಲಕ್ಷ, ಅರ್ಧ ಬಿದ್ದ ಮನೆಗೆ 1 ಲಕ್ಷ, ಒಂದು ಜಾನುವಾರು ಸತ್ತರೆ 40,000, ಒಂದು ಕುರಿ ಮೇಕೆ ಸತ್ತರೆ 10,000, ದ್ರಾಕ್ಷಿ ಬೆಳೆ, ನಿಂಬೆ ಬೆಳೆ, ಹೀಗೆ ಸಾವಿರಾರು ಯೋಜನೆಯಂತೆ ತೆಗೆದುಕೊಂಡು ರೈತರಿಗೆ ತಕ್ಷಣ ಹಣ ಹಾಕಬೇಕಂತೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಬಂದೆ. ಸರ್ಕಾರ ಕೊಟ್ಟ ಹಣದಿಂದ ಈ ನಮ್ಮ ರೈತರು ಮನಸ್ಸಿಗೆ ತೃಪ್ತಿ ಸಿಗುತ್ತೇನ್ರಿ? ಸೀತಾ, ಅವರ ಹೆಸರೇ ಪರಿಹಾರ ಸೀತಾ. ಬೀಳುವ ಮನುಷ್ಯನಿಗೆ ಕೈಯಲ್ಲಿ ಕೋಲ ಆಸರೆ ಆದಂತೆ. ಈಗಾಗಲೇ PM ಕಿಸಾನ್ ಅಂತೇಳಿ ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000, ಅದನ್ನೇ ದೊಡ್ಡದ ಮಾಡಿಕೊಂಡು ಜೀವನ ಸಾಗಿಸುವುದೇ ನಮ್ಮ ರೈತರ ಕೆಲಸ. ಪ್ರತಿ ಸಾರಿಯೂ ಇದೇ ರೀತಿ ಆಗ್ತಾ ಹೋದ್ರೆ ರೈತನ ಬಾಳು ಕಣ್ಣೀರಿನ ಗೋಳು ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಸ್ವಾಮಿ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಸೀತಾ. ಈಗಾಗಲೇ ಅನೇಕ ರೈತರುಗಳು ಹೊಲ ಮಾರಿಕೊಂಡು ಹಳ್ಳಿ ಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ. ಕಲಿತ ಮಕ್ಕಳೆಲ್ಲ ಡಾಕ್ಟರ್, ಇಂಜಿನಿಯರ್ ಆಗ್ಬೇಕಂತೇಳಿ ಬಯಸುತ್ತಾರೆ. ಆದರೆ ಬೆವರು ಸುರಿಸಿ ದುಡಿಬೇಕ, ರೈತನಾಗಬೇಕಂತೇಳಿ ಯಾವನು ಬಯಸುವುದಿಲ್ಲ. ಈಗಾಗಲೇ ಕೃಷಿ ಪದ್ಧತಿ ತಳೆಮಟ್ಟಕ್ಕೆ ಇಳಿದು ಬಿಟ್ಟಿದೆ. ಅನಂತ ಫಲತ ಭೂಮಿಗಳು ಈಗಾಗಲೇ ಕಂಟಿ ಬೆಳೆದು ಬಿಟ್ಟಿದ್ದೇವೆ ಸೀತಾ. ಇಂಥ ಪರಿಸ್ಥಿತಿ ನೋಡಿ ಬಿಟ್ಟಿರೆ ನನಗೆ ನಾಚಿಕೆ ಬರ್ತದೆ. ಛೇ, ಬನ್ನಿ ಸ್ವಾಮಿ, ರೈತರ ಬಗ್ಗೆ ವಿಚಾರ ಮಾಡ್ತಾ ನಿಂತ್ರೆ ನಿಮ್ಗೆ ಹೊತ್ತು ಹೋಗುದೇ ಗೊತ್ತಾಗೋದಿಲ್ಲ. ನಡೆಯಿರಿ ಸ್ವಾಮಿ, ಹೊತ್ತು ನೆತ್ತಿ ಮೇಲಂತೂ ಊಟ ಮಾಡುವಿರಂತೆ. ಇಲ್ಲ ಸೀತಾ, ನಿನ್ನ ಮಾತ್ರ ಮೊದಲು ಸಿಹಿ ಇದೆ, ಈ ಆನಂದ ತರ್ತಾ ಇದೆ. ಬಾ, ನವಿಲನ ಗೆರೆ ಬಿಚ್ಚಿದಂತೆ ನನ್ನೊಂದಿಗೆ ಕೂಡಿ ಹಾಡೋ ಬಾ. ಅನ್ನದಾತ ಆನಂದನ ಮಾತನ್ನು ನಾನು ಆಲಂಗಿಸುವುದುಂಟು. ಆಯ್ತು ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಬೆಳಕಾಗಲಿ ನನ್ನ ಉಸಿರಿಗೆ ಉಸಿರಾಗಲಿ ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಓ ಗೆಳೆಯ ನನ್ನ ಬಳಿಯ, ಓ ಗೆಳೆಯ ನನ್ನ ಬಳಿಯ. ಉಸಿರಿಗೆ
ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಗಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಈ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಈ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ನನ್ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಗಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಲಾ 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 ಏ ಆ. ಅಣ್ಣ ಅತ್ತಿಗೆ ಏನಿದು ಈ ನಿಮ್ಮ ಸಂತೋಷ? ಮೈದುನ, ಇದೆಲ್ಲ ನಿಮ್ಮ ಅಣ್ಣನ ಹುಡುಗಾಟಿಕೆಯಪ್ಪ. ಇದರಲ್ಲಿ ನಂದೇನೇನು ತಪ್ಪಿಲ್ಲ. ಓಹೋ, ನನ್ನ ಬಜರಂಗಿ ಬಂದ. ಓಹೋ, ನನ್ನೆದರಲ್ಲಿ ಬಜರಂಗಿ. ಇದೇನಪ್ಪ, ದಿನ ಕುಸ್ತಿಗಂತ ಒಬ್ಬನೇ ಹೋಗವನು. ಇಂದು ನನ್ನ ಸೊಸೆ ಕಾವೇರಿ ಕೈ ಹಿಡಿದುಕೊಂಡು ಬಂದಿದ್ದಿಲ್ಲ. ಇದೇನು ಸಮಾಚಾರ? ಇವಳು ಕಾಲೇಜಿಗೆ ಹೋಗಲಿಲ್ಲೇನು? ಇದೊಂದು ದೊಡ್ಡ ಕತೆ ಆಯ್ತಣ್ಣ. ತೋಳದ ಬಾಯಲ್ಲಿ ಕುರಿ ಸಿಕ್ಕಂತೆ ಆಯ್ತು ಇವಳ ಪರಿಸ್ಥಿತಿ. ಏಯ್, ಅಂದರೆ ಇವಳು ಕಾಲೇಜಿಗೆ ಹೋಗಲಿಲ್ವೇ? ಕಾಲೇಜು ರಜವಿದ್ದ ಕಾರಣ ವಿರಾಟ್ಗೆ ಹೊರಡ ಸಮಯದಲ್ಲಿ ಕಾಮುಕರ ಕಣ್ಣಿಗೆ ಬಿದ್ದ ಇವಳ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತಣ್ಣ. ಆ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿ ಅವರಿಗೆ ಒಂದು ಬುದ್ಧಿ ಕಲಿಸಿ ನಾನೇ ಇವಳ ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯಾಗಿ ಮಾಡಿಕೊಳ್ಳಲು ಬೈದಿನ. ಅದಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನಪ್ಪ ಮೈದುನ? ಹೌದು ಅತ್ತಿಗೆ. ಏನು ಕೇಳೋದು, ಕರ್ಕೊಂಡ ಬಂದ್ಬಿಟ್ಟೆ ಈಕಿನ. ಈಗ ನಾವಿಬ್ಬರು ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡು ಬಿಟ್ಟಿದೆ ಅತ್ತಿಗೆ. ಈಗ ನಿಮ್ಮ ಒಪ್ಪಿಗೆ ಪಡೆಯಲು ಬಂದಿದ್ದೇವೆ. ನಿಮ್ಮ ಮಾತಿನಲ್ಲಿ ಸತ್ಯವಿದೆ ತಮ್ಮ. ಆದರೆ ಇವರ ಅಣ್ಣ ಸುಧಾಕಾರ ಒಪ್ಪಬೇಕಲ್ಲ. ಅದೆಲ್ಲವನ್ನ ನಾನು ಸರಿಪಡಿಸ್ಕೊಳ್ತೀನಿ ಬಾಬಾ. ನಿನ್ನ ಮಾತಿನಲ್ಲಿ ಸತ್ಯದ ಕಾವೇರಿ. ಆದರೆ ನಿನ್ನ ಅಣ್ಣ ಸುಧಾಕಾರ ಒಪ್ಪುವುದಿಲ್ಲ. ಇದು ಎಲ್ಲ ಸಂತೋಷ. ಹಾಗಾದರೆ ನನ್ನದೊಂದು ಮಾತನಾಡಿಸಿಕೊಡಬೇಕು. ಕಾವೇರಿ, ಪ್ರೀತಿಯನ್ನು ಸಿಗುವುದು ಬಜಾರಿನಲ್ಲಿ ವಸ್ತು ಅಲ್ಲ, ಹೃದಯದಲ್ಲಿ ಸಿಗುವ ವಸ್ತು. ಪ್ರೀತಿಯನ್ನು ಅಧರ್ಮವನ್ನು ಅರ್ಪಿಸಿದರೆ ಮೋಹ ಅಧರ್ಮವನ್ನು ಅರ್ಪಿಸುತ್ತದೆ. ಇಂಥ ಪ್ರೀತಿಯನ್ನು ನೀವು ಗಟ್ಟಿಗೊಳಿಸಿಕೊಂಡಿದ್ದೀರಿ. ಕೆಟ್ಟು ಬಯಸುವ ಈ ಸಮಾಜದಲ್ಲಿ ದಿಟ್ಟ ಮಹಿಳೆ ನೀನಾಗಿ, ನನ್ನ ತಮ್ಮ ದೇಹದಲ್ಲಿ ವಜ್ರ ಕೈಚ ನೀನಾಗಿ ಬಾಳಬೇಕು. ಅದೇ ನನ್ನ ಆಸೆ. ಸತ್ಯವಾಗಿ ಈ ಮಾತನ್ನ ನಡೆಸ್ಕೊಡ್ತೀನಿ ಬಾಬಾ. ಈ ನಿಮ್ಮ ತಮ್ಮನ ಸತ್ಯದ ಹೋರಾಟದಲ್ಲಿ ಅದೆಂತಹ ಕಷ್ಟವೇ ಬರಲಿ, ಆ ಕಷ್ಟಕ್ಕೆ ಹೆಗಲು ಕೊಟ್ಟು ಆ ಕಷ್ಟದ ಗೋಡಿಯನ್ನ ಕಿತ್ತೂರು ಚೆನ್ನಮ್ಮನಾಗಿ ಅದನ್ನ ಒತ್ತಿಕಿಡುತ್ತೀನಿ. ಬಪ್ಪರೆ ಕಾವೇರಿ, ಇಂದಿನಿಂದ ಸಾಗಲಿ ನಿಮ್ಮ ರತ್ನ ಸೌಹಾರಿ. ಬನ್ನಿ. ಇಂದಿನಿಂದ
ಆಗಲಿ ನಿಮ್ಮ ಗಂಧರ್ವ. ಆಯ್ತು, ಅದಕ್ಕೆ ಗಟ್ಟಿಗೆ ಹಿಡ್ಕೊಂತೀನಿ. ಹೌದು ಗಟ್ಟಿ ಹಿಡ್ಕೋ. ಆಯ್ತು ಅತ್ತಿಗೆ, ಗಟ್ಟಿಗೆ ಹಿಡ್ಕೊಂಡು ಎರಡು ಕೈ. ಎರಡು ಕೈ ಹಿಡ್ಕೊಂಡು ಬರ್ತಾನೆ ಕ್ಯಾಶ ಬಿಟ್ಟವ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿವೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು, ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಹೊಸದಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಈ ಲೋಕವೇ ಒಂದು ಚದುರಂಗವು, ಅದರಲ್ಲಿ ನಾವೆಲ್ಲ ನೆಪ ಮಾತ್ರರು. ಮೇಲೆದ್ದವ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲೆಲ್ಲಿದು. ಎದುರಲ್ಲಿ ಪ್ರೀತಿ ಅನುರಾಗ, ಮಸೆಗಳು ಭಕ್ತಿ ಹೊರಟಾಗ. ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು, ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಬಲೆ ಹಾಕಿ ಬಂದು ಮಾಡಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ರಾಮದೇವರ ಮನೆ ಅಂದ್ರೆ ಇದೇನಾ? ಹೌದು ಸರ್, ಬನ್ನಿ. ತಾವ್ಯಾರು ನಮ್ಗೆ ಗೊತ್ತಾಗಲಿಲ್ಲ. ನಾನು ಕಂದಾಯ ಇಲಾಖೆ ಗ್ರಾಮ ಸಹಾಯಕ. ತಲಾಟಿ ಅಂತಾರೆ. ತಹಸೀಲ್ದಾರ್ ಕಚೇರಿಯಿಂದ ನಿಮ್ಗೊಂದು ಕಾಗದ ಬಂದಿದೆ. ಇದೇನು ಸಾಹಿಬ್ರಿ? ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ, ಬರಬೇಕು ಬನ್ನಿ. ಸೀತಾ, ಕಾವೇರಿಯನ್ನು ಕರೆದುಕೊಂಡು ಸ್ವಲ್ಪ ಒಳಗೆ ಹೋಗು. ಆಯ್ತು ಸ್ವಾಮಿ, ಬಾರಮ್ಮ ಒಳಗಡೆ ಹೋಗೋಣ. ಯಾಕನ್ನ ಈ ಕಾಗದ ಬಂದ ತಕ್ಷಣ ನಮ್ಮ ಇಬ್ಬರ ಹೆಂಡರನ್ನ ಒಳಗೆ ಕಳಿಸಿದ್ಯಾ? ಏನಿದೆಯನ್ನ ಈ ಕಾಗದಲ್ಲಿ? ಓದು ಇದನ್ನು. ಬದರಗಿ ಲೆಕ್ಕ ಪತ್ರ ವ್ಯವಹಾರದಲ್ಲಿ ಅವರವರ ಹೆಂಡರು ಇಲ್ಲಿ ಇರಬಾರದು. ಅದಕ್ಕಾಗಿ ಅವ್ರನ್ನು ಒಳಗೆ ಕಳಿಸಿಬಿಟ್ಟೆ. ಆಯ್ತಣ್ಣ, ಈ ನಿನ್ನ ಮಾತಿನಲ್ಲಿ ಅರ್ಥವಿದೆ. ಇದನ್ನು ಓದು ಬಿಚ್ಚಿ. ಸಹೋದರ, ಮೋಸ ಮೋಸ ಮೋಸ. ಯಾಕಣ್ಣ, ಯಾರಿಂದ ಮೋಸನ್ನ? ಯಾಕೆ ಮೋಸನ್ನ? ಹೇಳಣ್ಣ, ಹೇಳ.
ಇಲ್ಲ ನಿನ್ನ ರೈತವಾಣಿ ಸತ್ಯದ ನುಡಿಗೆ ಯಾವನಾದರೂ ವಿರೋಧ ವಹಿಸಿದನ? ಇಲ್ಲ ಯಾವನಾದರೂ ನಮ್ಮ ಆಸ್ತಿ ಕಸಿದುಕೊಂಡನ? ಬಡ್ಡಿ ಮಗ ಹೇಳಣ್ಣ, ಹೇಳು. ಅದೇ ನಡೆದಿದೆ ಈಗಲೇ ಹೋಗಿ ಅಣ್ಣ ಆ ಅದೋಬನನ್ನು ದರದರನ್ನು ಎಳೆದುಕೊಂಡು ಈ ನಿನ್ನ ಪವಿತ್ರವಾದ ಪಾದದ ಮುಂದೆ ಯಾ ಮೌನ ಕೋಣಂತೆ ಹರಿಕೆಯ ಕುರ್ರಿಯಂತೆ ಓಡಾಡ್ಸಿ ಕಚ ಕಚನೆ ಕಡಿದು ಬಿಡ್ತೀನಿ ಅಣ್ಣ. ಹೇಳಣ್ಣ, ಹೇಳು. ಅದೇ ನಡೆದಿದೆ ಸಹೋದರ. ಅರಣ್ಯ ಭೂಮಿ ಸಾಕಷ್ಟಿದ್ದರು ಅದನ್ನ ಬಿಟ್ಟು ನಮ್ಮ ಭೂಮಿಯನ್ನೇ ಸರ್ಕಾರ ಆದೇಶ ಮಾಡಿಬಿಟ್ಟಿದ್ದಾರೆ. ನೀನು ಸಮಾಧಾನ ತಂದಿಕೋ ಅಣ್ಣ, ಸಮಾಧಾನ ತಂದಿಕೋ. ಅದರ ಪ್ರತೀಕಾರ ತೀರ್ಸಲು ನಾನಿದ್ದೀನಿ ಅಣ್ಣ. ಕೈ ಮಾಡಿದ ತೋರಿಸಿದ ಸರ್ಕಾರ ಜಾಗ ಬಿಟ್ಟು ಇಂದು ನಮ್ಮ ಹೊಲನೇ ಬೇಕು ಅಂತ ಚಾಡಿ ಹೇಳಿದ ಯಾ ಬಡ್ಡಿ ಮಗನೇ ಇರ್ಲಿ ಅವನ ರಕ್ತ ಓಕಳಿ ಆಡಿ ಬಿಡುತ್ತೇನೆ ಅಣ್ಣ. ಸಹೋದರ, ಆ ಥರಲ್ಲಿ ಆವೇಶ ಪಡಬೇಡ, ಅದಕ್ಕೆ ನಾನಿದ್ದೀನಿ. ಸಮಾಧಾನ ಮಾಡಿಕೋ. ಕಳೆದುಕೊಂಡು ಅಲಮಾರಿಯಾಗಿ ತಿರುಗುವುದಂದರೆ ಎಲ್ಲಿ ಸಮಾಧಾನ ಅಣ್ಣ, ಎಲ್ಲಿ ಸಮಾಧಾನ? ಇದರ ಹಿಂದೆ ಯಾವೊಂದೋ ಕೈವಾಡ ಇದೆಯಣ್ಣ. ಈ ಸತ್ಯದ ಸತ್ಪರೀಕ್ಷೆಯನ್ನು ನಾನೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ನಿತ್ಯ ಹೋರಾಟ ಮಾಡ್ತೀನಿ ಅಣ್ಣ. ಆದರೆ ಆ ಬ್ಯಾಟಪ್ಪ ಗೌಡನ ಹೆಸರು ಏನಾದರೂ ಕೇಳಿ ಬಂದರೆ ಹಸಿದು ಎಬ್ಬುಲಿ ನಾನಾಗಿ ಆ ಬೇರಿದ ಕೋಣವನ್ನು ಓಡಾಡಿಸಿ ಕಡಿತೀನಿ ಅಣ್ಣ. ನನಗೆ ಅಪ್ನೆ ಕೊಡಣ್ಣ ಜಿಲ್ಲಾಧಿಕಾರಿಗಳಿಗೆ ಹೋಗಲು. ಸಹೋದರ, ನಿನಗೆ ಅದೆಲ್ಲ ತಿಳಿಯೋದಿಲ್ಲ. ನಡೆ ನಡೆ, ಒಳಗೆ ಹೋಗೋಣ.